ತಗೊಳ್ಳಿ ನೀವೊಂದು ರಜಾ ಬಿಡಿ. ಓಕೆ ನೀವು ಹಾಡಿ. ಓಕೆ ಹಾಡಿ. ಇಲ್ಲ ಇಲ್ಲ ನನಗೆ ಹಾಡೋದಕ್ಕೆಲ್ಲ ಬರಲ್ಲ. ಅಯ್ಯೋ ಚಂದ್ರ ಹಾಡಮ್ಮ. ಲೆಟ್ಟಲ್ ಜೊತೆ ಜೊತೆ ಲೆಟ್ಸ್ ಲವ್ ಮತ್ತೆ ಮತ್ತೆ ಪ್ರೀತಿ ಸ್ನೇಹ ತುಂಬಿದಾಗ ಆಕೆ ತುಂಬಾ ಚೆನ್ನಾಗಿ ಹೇಳಿದ್ರಿ. ನನ್ನಷ್ಟೆಲ್ಲ ಹಾಡಿಲ್ಲ ಬಿಡ. ಸುಂದರ ದಿನಗಿಂತ ಚೆನ್ನಾಗಿ ಹಾಡುದು. ತುಂಬಾ ಚೆನ್ನಾಗಿ ಹಾಡಿದೆ ಮಾಡಿರೋ. ಥ್ಯಾಂಕ್ಸ್ ಅಲ್ಲ. ಈಗ ನೆಕ್ಸ್ಟ್ ಯಾರು? ಇನ್ಯಾರು? ನನಗೆ ಅಡುಗೆ ಮನೆ ಕೆಲಸ ನಂಗೆ ಹಾಡಾಡಕ್ಕೆಲ್ಲ ಪರ ಕಟ್ಟು ಸುಮ್ಮನೆ ಬಿಟ್ಬಿಡ್ರೋ. ಆಡೋಣ. ನಿನ್ನೊಳಗೆ ಯಾವ್ರೆಲ್ಲ ಕೂತಿದೆ ಅಂತ ನಾವು ಕೇಳ್ತೀವಿ. ಅಣ್ಣ ತಿನ್ಬೇಕಾದ್ರೆ ಹಿಂದಿ ಸಾಂಗ್ ಆಡು. ಹಿಂದಿ ನನಗೆ ಹಿಂದೆ ಎಲ್ಲ ಬರುತ್ತೆ. ಬರಲ್ವಾ? ಬರುತ್ತಲ್ಲ ಅಣ್ಣ. ಟೀಕೆ ಟೀಕೆ ನೀನ್ ಯಾವ ಹಾಡು ಹಾಡಿದ್ರು ನಮ್ಗೆ ಓಕೆ ಓಕೆ. ಅಣ್ಣ ನೀನ್ ಆಡೋಣ. ನಿನ್ಗೆ ಯಾವ ಹಾಡು ಬರುತ್ತೋ ಅದೇ ಹಾಡಾಡು. ಆಡೋಣ. ಕಿವಿ ಮಾತೊಂದು ಹೇಳಲೆ ನಾನೆಂದು ದಾರಿ ನಿಂತಾಗ ಸಾಗಲೇಬೇಕೆಂತು ನಿನ್ನೆ ಹೀಗೆ ಇಲ್ಲ ನಾಳೆಯೂ ತಿಳಿದಿಲ್ಲ ನೀನು ನೀನಾಗೆ ಬಾಳಲೇಬೇಕೆಂದು ಹಸಿರಾಗಿದೆ ದೀಪವು ನಿನಗಾಗಿ ನಸು ನಗುತ್ತಲೆ ಬಾಳು ನೀ ಗೆಲುವಾಗಿ ಹೊಸ ತಂಗಾಳಿ ಇದೆ ಮೆಲುವಾಗಿ ಈ ಬಾಳೊಂದು ಬಾಳುವ ಸಲುವಾಗಿ. ಅರ ಇವಾಗ ನೆಕ್ಸ್ಟ್ ಯಾರು ಆಡೋದು? ಅಡುಗೆ ಮನೆ ಕೆಲಸ ಐತೆ ನಿನ್ಕೊಳ. ಅಡುಗೆ ಮನೆ ಕೆಲಸ ಎಲ್ಲ ನಾನು ನೋಡ್ಕೋತೀನಿ. ಮೊದಲು ನೀನ್ ಆಡು. ಆಡು ಆಡ. ಚುಕ್ಕೆ ತಾರಿ ನಾಚುವಂತೆ ಅವ್ವರಿ ಎನ್ನೆ ತುಂಬ ಚಂದ್ರಬಿಂಬ ಚುಂಪಿಸೋ ನಗ ತರ ಓದ್ಬೋದಿದ ಚಿಂತೆಯನ್ನು ಚಿನ್ನಿ ವಾಯು ನೀಲ ಆಕೆಗೆ ಸಾರಿ ಅತಿಗೆ. ಸಾರಿನಾ? ಯಾಕೆ? ಅದು ನನಗೆ ತುಂಬಾ ಓವರ್ ಆಗಿ ಮಾತಾಡ್ಬಿಟ್ಟೆ. ಹಾಗೆ ಮಾತಾಡ್ಬಾರ್ದು. ಅದು ಸ್ವಲ್ಪ ಓವರ್ ಆಯ್ತು ಅಂತ ನಿನಗೆ ಗೊತ್ತಾ? ಆದ್ರೂ ಯಾಕೆ ಮಾತಾಡ್ದೆ? ಮಾತಾಡೋರ್ಗು ಮಾತಾಡಿ ನನ್ನ ಬಂದು ಯಾಕೆ ಸಾರಿ ಕೇಳ್ತಿದ್ಯಾ? ನಾನು ಕ್ಷಮಿಸ್ತೀನಿ ಅಂತನಾ? ನಾನು ಏನ್ ಮಾಡಿದ್ರೆ ನೀವು ಕ್ಷಮಿಸ್ತೀರಿ ಹೇಳಿ, ನಾನು ಅದೇ ಮಾಡ್ತೀನಿ. ಸರಿ ಹಾಗಾದ್ರೆ ಬಂದ್ ಬಾರ ನನ್ನ ಜೊತೆ ಮಾತಾಡ. ಆಕೆ ಪ್ಲೀಸ್ ಅಂತ ಈಗೆಲ್ಲ ಹೇಳ್ಬೇಡಿ. ಯಾಕೆ ಯಾಕೆ ಹೇಳ್ಬಾರ್ದು? ನಿನಗ್ ಮಾತಾ ಕೋಪ ಬಂದ್ರೆ ನಿನ್ ಬಾಯಿಗೆ ಬಂದಂಗ್ ಮಾತಾಡ್ಬೋದು. ಆದ್ರೆ ನಾನೇನು ಹೇಳ್ಬಾರ್ದಾ? ಆಕೆ ಪ್ಲೀಸ್ ಅದಕ್ಕೆ. ಇಲ್ಲ ನಾನ್ ಮಾತಾಡಲ್ಲ. ಹೇಳಿದ್ನಲ್ಲ ಮೈ. ಯಾಕೆ ಮೈ ಹೇಳ್ತಿದ್ಯಾ? ಅದಕ್ಕೆ ಸಾರಿ ಅದಕ್ಕೆ. ಕೋಪದಲ್ಲಿ ನಾನು ಏನೇನೋ ಮಾತಾಡೋಟೆ. ದಯವಿಟ್ಟು ಅದು ಮನ್ಸಲ್ಲಿ ಇಟ್ಕೋಬೇಡಿ. ತುಂಬಾ ವರ್ಷ ಆದ್ಮೇಲೆ ಅಮ್ಮ ಮನೆಗೆ ಬಂದಿದ್ರಲ್ಲ, ಅವ್ರು ವಾಪಸ್ ನನ್ನ ಮತ್ತೆ ಬಿಟ್ಟೋದ್ಮೇಲೆ ನಾನು ಹಿಂಗ ತಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಕೋಪದಲ್ಲಿ ನನ್ಗೆ ಏನೇನೋ ಹೇಳ್ಬಿಟ್ಟೆ. ಪ್ಲೀಸ್ ಅದಕ್ಕೆ ನನಗೆ ಕ್ಷಮಿಸಿ ಅದಕ್ಕೆ. ಪ್ಲೀಸ್ ಮೈ ಮೈ ಸಮಾಧಾನ ಮಾಡ್ಕೊ ಮೈ. ಏನ ಮೈ ಏನ್ ಗೊತ್ತಾ, ಮನೆ ಅಂದ್ಮೇಲೆ ನಾವು ಒಳ್ಳು ಪ್ರೀತಿ ಜಗಳ ಎಲ್ಲನೂ ಇರುತ್ತೆ. ನೀನ್ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ಆದ್ರೆ ನೀನ್ ಅರ್ಥ ಮಾಡ್ಕೋಬೇಕಾಗಿರೋದು ತುಂಬಾ ಇದೈತೆ ಮೈ. ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ನಮ್ ಕಾಲಿಗೆ ಏನಾದ್ರು ಮುಳ್ಳು ಚುಚ್ಚಿದ್ರೆ ಮುಳ್ಳು ಚುಚ್ಚದಲ್ಲ ಅಂತ ಕಾಲಿನಿಗೆ ಬಿಸಾಕ್ತೇವೋ ಅಥವಾ ಕಾಲಿಗೆ ಚುಚ್ಚಿರೋ ಮುಳ್ಳನ್ನು ಬಿಸಾಕ್ತೇವೋ? ಮುಳ್ಳನ್ನೇ ಅಲ್ವಾ ನಮ್ ಜೀವನದಲ್ಲೂ ಹಾಗೆ ಮೈ. ಕಷ್ಟಗಳನ್ನೆಲ್ಲ ಮುಳ್ಳಿನ ತರ ಕಿತ್ತು ಬಿಸಾಕ್ತಿರ್ಬೇಕು. ಹಾಗೆ ಇಟ್ಕೊಂಡ್ರೆ ಅದು ಚುಚ್ತಾನೆ ಇರುತ್ತೆ ಮೈ. ನಾನು ಹೇಳಿದೆಲ್ಲ ನಿನಗೆ ಅರ್ಥ ಆಯ್ತಾ? ನೀನಾಗ ಮಾತಾಡಿದ್ರಿಂದ ನನಗೇನು ಬೇಜಾರಿಲ್ಲ ಮೈ. ನನಗೆ ನೀನ್ ಖುಷಿಯಾಗಿರ್ಬೇಕು. ನೀನ್ ಖುಷಿಯಾಗಿದ್ರೆ ನಾವೆಲ್ಲರೂ ಖುಷಿಯಾಗಿರ್ತೀವಿ. ಪ್ಲೀಸ್ ಮೈ ಖುಷಿಯಾಗಿರ್ತೀಯಲ್ವಾ? ಅದಕ್ಕೆ ಸಾರಿ ಮೈ ಇದು ನೀನ್ ಈ ಥರ ಇದ್ರೆ ನನಗೆ ನಿಜವಾಗ್ಲೂ ಕೋಪ ಬರುತ್ತೆ. ಪ್ಲೀಸ್ ಮೈ ನನಗೋಸ್ಕರ ಒಂದು ಸ್ವಲ್ಪ ಸ್ಮೈಲ್ ಮಾಡು. ಸ್ಮೈಲ್ ಮಾಡು ಅಂತ ಹೇಳ್ದೆ. ನೀನ್ ಹೇಗೆ ಹೇಳಿದ್ರೆ ಕೇಳಲ್ಲ ಅಲ್ವಾ ನಿನ್ಗೆ? ಏನ್ ಯಾಕಾರ ಆಯ್ತಿದ್ಯಾ? ಏನ ಕಣ ಹರಿ, ಚಂದನ ಈ ಮನೇಲಿ ಇರೋ ತನಕ ನಮ್ಗೇನು ಆಗಲ್ಲ ಕಣ. ಏನು ಆಗೋಕ್ಕೂ ಅವಳು ಬಿಡಲ್ಲ. ಎಲ್ಲ ಮನೇಲೂ ತಾಯಿ ಆ ಮನೆಗೆ ರಕ್ಷಣೆ ಆಗಿರ್ತಾಳತ್ತೆ. ಆದರೆ ನಮ್ಮ ಗಂಧದ ಕುಡಿಗೆ ನಮ್ಮ ಚಂದನದೇ ರಕ್ಷೆ. ಯಾವ ಜನ್ಮದಲ್ಲಿ ಅವಳು ನಮ್ಮ ತಾಯಿ ಆಗಿಲ್ಲೋ ಗೊತ್ತಿಲ್ಲ ಹರಿ. ಈ ಜನ್ಮದಲ್ಲಿ ನಮ್ಮೆಲ್ರಿಗೂ ಇಷ್ಟೊಂದು ಪ್ರೀತಿ ಕೊಡ್ತಾ ಇದ್ದಾಳೆ. ಹೌದಾ, ನಿನ್ಗೆ ಹೇಳೋ ಮಾತು 100% ಸತ್ಯ. ಅವ್ರು ನಿನಗೆ ತಾಯಿ ಆಗಿದ್ರು, ನನಗೆ ಹೆಂಡತಿ ಆಗಿದ್ರು, ನೀವೆಲ್ಲರೂ ನಮ್ಮ ಮಕ್ಕಳಾಗಿದ್ರಿ. ಆಂಟಿ ಏನ್ 3 ಜನ ತುಂಬಾ ಖುಷಿಯಾಗಿದ್ದೀರಾ? ಏನಿಲ್ಲ ಅದಕ್ಕೆ. ಅದು ಹರಿ, ಅಣ್ಣ ನೀನ್ ರೆಸ್ಟ್ ಮಾಡು, ಅಡುಗೆ ಮನೆ ಕೆಲಸ ನಾನೇ ನೋಡ್ಕೋತೀನಿ ಅಂತ ಹೇಳ್ತಾ ಇತ್ತ. ಈಗ ನಾನು ಹೋಗಂಗ ಹೇಳ್ದೆ. ಒಳ್ಳೆ ವಿಷಯನೇ ಅಲ್ವಾ ಹರಿ ಅವ್ರೆ? ನಿಮ್ ಸಪೋರ್ಟ್ಗೆ ನಾನು ಹೇಳ್ತೀನಿ. ನೀವು ಬರ್ತೀರಾ ಮೇಡಮ್? ಸರ್ ಅದೇ ನಾನು ಕಂಟೆ ಹೇಳ್ತಾ ಇದ್ದೆ. ದಿನ ಅಣ್ಣ ಪಾಪ ಅಡುಗೆ ಮಾಡಿ 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 ಸುಸ್ತಾಗ್ಬಿಟ್ಟಿದ್ದಾನೆ. ಇವತ್ತು ನಾನು ಅಡುಗೆ ಕೆಲಸ ಮಾಡ್ತೀನಿ. ಬನ್ನಿ ಬನ್ನಿ ಹೋಗೋಣ ಬನ್ನಿ. ನಡಿ ತೆಗಿಯಕ್ಕಲ್ಲ ಮೇಡಮ್ ಅನ್ಕೊಂಡಿರತ್ತ. ಇವನಿಗೆ ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೊಳ್ಳೋಣ? ಯಾರು ಅನ್ಕೋತಾರೆ? ನಾವಿಬ್ಬರು ಗಂಡ ಆಯ್ತಿ, ಯಾರು ನೋಡ್ರಿ ಸ್ಕಾಯ್. ಹರಿ ಅವ್ರೆ ಏನ್ ಮಾಡ್ತಿದ್ದೀರಾ? ಬಂದಿದ್ ಬಿಡ್ಲಾ? ನಾನು ಬಿಡಲ್ಲ ಮೇಡಮ್. ಎಲ್ಲ ಸೀನ್ ಹೋಗ್ತದೆ. ಓದೋದೇ ಠೀಕ್ ಸೈ.
ನೀವು ಅಡಿಗೆ ಮಾಡ್ತೀನಿ ಅಂತ ಬಂದ್ಬಿಡ್ತೀರಾ ಬಿಡಮ್ಮ ಯಾಕ ನಿನ್ಗೆ ಬರ್ತಿದ್ಯಾ ನಾನೇನ್ ಮಾಡ್ತೀನಿ ಅಂತ ಮಾಡೋದೆಲ್ಲ ಮಾಡಿ ಏನ್ ಮಾಡಿದೆ ಅಂತ ಬೇರೆ ಕೇಳ್ತೀರಾ ನಿಜವಾಗ್ಲೂ ನೀವು ಮೈ ಅವ್ರ ಅಮ್ಮನೇನಾ ಅಯ್ಯೋ ಎಷ್ಟ್ ಸಲ ಅಂತ ಅದನ್ನೇ ಕೇಳ್ತೀಯಮ್ಮ ನೀನು ಮೈ ಅಮ್ಮ ಅಂತ ತಾನೆ ನಿನ್ನ ನಿಮ್ಮನೆ ಕರ್ಕೊಂಡು ಹೋಗಿದ್ದು ಮತ್ತೆ ಮಗನ್ ಮನೇನೆ ದುಡ್ಡು ಕದಿಯೋಕೆ ನಿಮಗ್ ಮನ್ಸಾದ್ರೆ ಹೇಗ್ ಬಂತು ನಿಮಗ್ ಸ್ವಲ್ಪನೂ ಮನುಷ್ಯಪನೇ ಇಲ್ವಾ ನೀವು ಮನೆ ಬಿಟ್ಟು ಹೋದ್ಮೇಲೆ ಮೈ ಅಮ್ಮ ಎಲ್ಲಿ ಹೋದ್ರು ಅಂತ ಎಷ್ಟು ನೊಂದ್ಕೊಂಡಿದ್ದಾನೆ ಅಂತ ಗೊತ್ತಾ ತಾಯಿಯಾಗಿ ನಿಮಗ್ ಸ್ವಲ್ಪನೂ ಯೋಚನೆ ಇಲ್ವಾ ಅವ್ನ್ ನೊಂದ್ಕೋತಾನೆ ಅಂತ ನಾನು ಅಲ್ಲೇ ಕೂತಿದ್ರೆ ಇನ್ ನನ್ ಜೀವನ ನಡಿಬೇಕಲ್ವಾ ನಿಜ ಹೇಳಿ ನೀವು ನಮ್ಮ ಮನೆಗ್ ಬಂದಿದ್ದು ಮೈಗೋಸ್ಕರನಾ ಅಥವಾ ದುಡ್ಡು ಕದಿಯೋಕೋಸ್ಕರನಾ ಸುಮ್ನೆ ಹೋಗಿ ಕೆಲಸ ನೋಡ್ಕೊ ಹೋಗಮ್ಮ ನೋಡಿ ನೀವ್ ಇಷ್ಟೆಲ್ಲ ಮಾಡಿದ್ರೆ ನಾನು ನಿಮ್ಮನ್ನ ಸುಮ್ನೆ ಬಿಟ್ಟಿದ್ದೀನಿ ಅಂದ್ರೆ ನೀವು ಮೈ ಅವ್ರ ಅಮ್ಮ ಅನ್ನೋ ಕಾರಣಕ್ಕೆ ಮಾತ್ರ ಇಲ್ಲ ಅಂದಿದ್ರೆ ಇಷ್ಟಲ್ಲೇ ಪೊಲೀಸಿಗೆ ಇಟ್ಕೊಡೋದು ನನಗೆ ದೊಡ್ಡ ವಿಷಯ ಆಗಿರ್ಲಿಲ್ಲ ಹೇಳಿ ನೀವು ನಮ್ಮ ಮನೆಗೆ ಬಂದಿದ್ಯಾಕೆ ನಮ್ಮ ಮನೆಯಿಂದ ಬಟ್ಟೆ ವಾಪಸ್ ಹೋಗಿದ್ಯಾಕೆ ಓಡಮ್ಮ ನನ್ನ ಮಗ ಸಿಕ್ಕದ ಅಂತ ನಾನು ಅಲ್ಲೇ ಇದ್ರೆ ನನ್ ಗಂಡನ ಯಾರಮ್ಮ ನೋಡ್ತಾರೆ ನನ್ ಜೊತೆ ಇದ್ ವ್ಯಕ್ತಿ ಯಾರು ಅಂತ ಕೇಳ್ತಾ ಇದ್ದೆ ಅಲ್ವಾ ಅವರೇ ನನ್ನ ಗಂಡ ಅಮ್ಮ ನನ್ ಗಂಡ ಕೈ ತುಂಬಾ ಸಾಲ ಮಾಡ್ಕೊಂಡು ಪರದಾಡೋ ಟೈಮಲ್ಲಿ ನೀನ್ ಬಂದು ನನ್ನ ಕರ್ದೆ ಅಲ್ಲೇನಾದ್ರೂ ಸಿಗ್ಬೋದೇನೋ ಅಂತ ನಾನು ಆ ಮನೆಗೆ ಬಂದೆ ಈಗೇನು ನಾನೇ ನಿಮ್ಮ ಮನೆಯಿಂದ ದುಡ್ಡು ಕರ್ಕೊಂಡ್ ಬಂದಿಲ್ಲ ತಾನೆ ಬಿಡು ಇಟ್ಕೊಳ್ಳಿ ನನ್ ತಲೆಯಲ್ಲಿ ತುಂಬಾ ಪ್ರಶ್ನೆ ಇದೆ ಅದ್ ಎಲ್ಲದಕ್ಕೂ ನೀವು ಉತ್ತರ ಕೊಟ್ಟೆ ಇಲ್ಲಿಂದ ಹೋಗ್ಬೇಕು ಬಿಡಮ್ಮ ನನ್ಗೆ ಯಾವ್ದಕ್ಕೂ ಟೈಮ್ ಇಲ್ಲ ನಾನು ಹೋಗ್ಬಿಡಿಲ್ಲ ಇದೊಂದು ವಿಷಯನ ನೀವು ಹೇಳಬೇಕು ಅಂಕಲ್ಗೆ ನೀವ್ ಬಂದ್ರೆ ಯಾಕೆ ಅಷ್ಟೊಂದು ಕೋಪ ಅಂತದ್ದು ನಿಮ್ಮಿಬ್ರು ಮಧ್ಯೆ ಏನ್ ನಡೆದಿದೆ ನನ್ನ ಮಗನ್ನ ಅವ್ರ ಹತ್ರ ಬಿಟ್ಟು ಹೋದ್ರೆ ಅವ್ರ ಕೋಪ ಬರ್ದೇ ಇರುತ್ತಾ ನೋಡಿ ನೀವೇನ್ ಹೇಳ್ತಿದ್ರೋ ನನಗೆ ಅರ್ಥ ಆಗ್ತಿಲ್ಲ ನಾನ್ ಹೆತ್ತಿರೋ ಮಗನ್ನ ಇಷ್ಟು ವರ್ಷ ಬಿಟ್ಟು ಹೋಗಿ ಈಗ ಮತ್ತೆ ಬಂದ್ರೆ ಯಾರಿಗಾದ್ರೂ ಕೋಪ ಬರೋದು ಸಹಜ ತಾನೆ ನೀವ್ ಹೆತ್ತಿರೋ ಮಗ ಅಂದ್ರೆ ಮೈ ಅವ್ರ ಮಗ ಅಲ್ವಾ ನೋಡಮ್ಮ ಇನ್ನೇನೇ ಪ್ರಶ್ನೆ ಇದ್ರು ಅವ್ರ ಹತ್ರ ಹೋಗಿ ಕೇಳ್ಕೊ ಏನ್ ಮಾಡ್ತೀಯಾ ದೋಸೆ ಹಾಕ್ತೀವಿ ಇದಾದ್ಮೇಲೆ ನಾನು ದೋಸೆ ಹಾಕ್ತೀವಿ ಪ್ಲೇಸ್ ಹಾಕು ಆಯ್ತು ಆಯ್ತು ಅಣ್ಣ ಅಕ್ಕ ಬಂದ್ರು ಇಷ್ಟ ಬಂದ್ಬಿಟ್ಟ ಚಂದ್ರ ಏನು ಬಂದ್ಬಿಟ್ಟು ಇಷ್ಟ ಬಂದ್ಬಿಟ್ಟೆ ಸ್ವಲ್ಪ ಕೆಲ್ಸ ಇತ್ತು ಅದಕ್ಕೆ ಬಂದೆ ಅಂಕಲ್ ನಿಮ್ ಜೊತೆ ಮಾತಾಡ್ಬೇಕು ಬನ್ನಿ ಅದೇನ್ ಮಾತಾಡ್ಬೇಕು ಮಾತಾಡು ಇಲ್ಲ ಇಷ್ಟೊಂದು ಜಾಗ ಇದೆಯಲ್ಲ ಇಲ್ಲ ಅಂಕಲ್ ನೀವು ನನ್ ಜೊತೆ ಬನ್ನಿ ಎಲ್ಲಿಗೆ ಅಂತ ಹೇಳಮ್ಮ ಅದೆಲ್ಲ ಇಲ್ಲಿ ಹೇಳೋದಕ್ಕಾಗಲ್ಲ ಅಂಕಲ್ ಪ್ಲೀಸ್ ನನ್ ಜೊತೆ ಬನ್ನಿ ನಮ್ ಕೊರಲ್ಲ ಬಿಡಮ್ಮ ಯಾಕಂಗ ಇನ್ನೊಂದು ಸಮಸ್ಯೆ ಇಲ್ಲ ಆ ತರ ಎಲ್ಲ ಏನೂ ಇಲ್ಲ ಒಂದು ಚಿಕ್ಕ ವಿಷಯ ಅಷ್ಟೇ ನಾನ್ ಬಂದ್ಮೇಲೆ ನಿಮ್ಗೆಲ್ಲ ಹೇಳ್ತೇನೆ ಅಯ್ಯ ಸಣ್ಣ ವಿಷಯ ಅಂತೀಯ ಹೇಳಮ್ಮ ಅದೇನು ಅಂತ ಅಂಕಲ್ ಪ್ಲೀಸ್ ಅಂಕಲ್ ನೀವು ಬನ್ನಿ ಸರಿ ನಡಿಯಮ್ಮ ಅದಕ್ಕೆ ಹೋಗ್ತೀವಿ ಎಲ್ಲಿಗಂತ ಅದು ಹೇಳಪ್ಪ ಬನ್ನಿ ಅಂಕಲ್ ನೀವು ಅಯ್ಯಯ್ಯ ಅಯ್ಯ ನಾನ್ ಚಪ್ಪಲಿ ಬೇಡ ಸರಿ ಆಯ್ತು ಹೋಗ್ಕೊಳ್ಳಿ ಮನೆಗೆ ಸ್ವಲ್ಪ ರೇಷನ್ ತರಬೇಕು ನಾನು ಅಂಗಡಿಗೆ ಹೋಗ್ಬರ್ತೀನಿ ಹುಷಾರ್ ಕಣ ನಿಮ್ ಗಾಡಿಗಿಂತ ಎತ್ತಿನ ಗಾಡಿ ಎಷ್ಟೋ ಬೇಕು ಇದಕ್ಕೆ ಅದೇ ಫಾಸ್ಟ್ ಹೋಗುತ್ತೆ ನಡ್ಕೊಳತ್ತೆ ಇವನೇ ಅವ್ನು ಏನ ಫಾಸ್ಟ್ ಹೋಗ್ತಾ ಇದ್ದಾನೆ ನೀವು ಸುಮ್ಮನೆ ಕೂರೋದಕ್ಕೆ ಆಗಲ್ವಾ ಅಯ್ಯೋ ಎಲ್ಲಿಂದಮ್ಮ ಕರ್ಕೊಂಬಂದಿದ್ಯಾ ನೀವು ಕೇಳ್ತಾರೆ ಏನಿದೆ ಯಾವ್ದೋ ದೇವಸ್ಥಾನ ಕರ್ಕೊಂಬರ್ತೀವಲ್ಲ ಮನೇನ ಅಂಕಲ್ ದೇವಸ್ಥಾನದಲ್ಲಿ ಕುತ್ಕೊಂಡು ಮಾತಾಡೋಣ ಮಾತಾಡೋದಕ್ಕೆ ನಾವು ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕಾಗಿತ್ತಾ ಯಾಕೆ ಮನೇಲಿ ಜಾಗ ಇರ್ಲಿಲ್ವಾ ಮನೇನ್ ಮಾತಾಡೋದಕ್ಕಾಗಲ್ಲ ಅಂತಾನೆ ಇಲ್ಲಿ ಕರ್ಕೊಂಡ್ ಬಂದಿತ್ತು ಸರಿ ಆಯ್ತು ಅದೇನ್ ಮಾತಾಡ್ಬೇಕು ಅಂತಿದ್ಯಾ ಮಾತಾಡು ಸರಿ ಬಾಯ್ ಚಂದ್ರ ಅದೇನ ಮಾತಾಡ್ಬೇಕು ಅಂತ ಇಲ್ಲ ಮಾತಾಡಮ್ಮ ಅಂಕಲ್ ನಾನ್ ನಿಮ್ ಹತ್ರ ಒಂದು ಮುಖ್ಯವಾಗಿರೋ ವಿಷಯನ ಕೇಳ್ಬೇಕು ಆ ಒಂದು ವಿಷಯ ಬಿಟ್ಟು ಬೇರೆ ಏನ್ ಬೇಕಾದ್ರೆ ಕೇಳು ಆ ಒಂದ್ ವಿಷಯ ಅಂದ್ರೆ ಏನು ಮೈ ಅವ್ರ ಅಮ್ಮನ ಬಗ್ಗೆ ಕೇಳ್ಬಾರ್ದು ಅಂತಾನ ಹೌದು ನಾನು ಅವ್ರ ಬಗ್ಗೆನೇ ಕೇಳ್ಬೇಕಾಗಿರೋದು ಏನಮ್ಮ